ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಯಶಸ್ವಿ. ಸಹಕಾರ ಕ್ಷೇತ್ರ ದುರ್ಬಲರನ್ನ ಸಬಲರನ್ನಾಗಿಸುವ ಶಕ್ತಿ. ಎಸ್ಎನ್ ಸಂತೋಷ್ ಕುಮಾರ್. ಹೋಟೆಲ್ ಮಾಲೀಕರ ಪತ್ತಿನ ಸಹಕಾರ ಸಂಘ ಕೃಷ್ಣಮೂರ್ತಿಪುರಂ ಮೈಸೂರು ವತಿಯಿಂದ ಯಾದವಗಿರಿಯ ದಾಸಪ್ರಕಾಶ್ ಪ್ಯಾರಡೈಸ್ ಹೋಟೆಲ್ನಲ್ಲಿ ಗುರುವಾರ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಡಾಕ್ಟರ್ ಎಂಜೆಆರ್ ಅರಸ್ ಹಾಗೂ ಎಂ ಯೋಗೇಂದ್ರ ಉದ್ಘಾಟಿಸಿದರು. ಸಂಘದ ಅಧ್ಯಕ್ಷ ನಾರಾಯಣ ಬಿ ಹೆಗಡೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶಿಕ್ಷಣದಲ್ಲಿ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರನ್ನು ಗೌರವಿಸುವುದು ಸಂಘದ ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮೈಸೂರು ಪೊಲೀಸ್ ಅಕಾಡೆಮಿ ಉಪನಿರ್ದೇಶಕ ಎಸ್ಎನ್ ಸಂದೇಶ್ ಕುಮಾರ್ ಮಾತನಾಡಿ, ಸಹಕಾರ ಚಳುವಳಿಯು ದೇಶದ ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ಭದ್ರ ಅಡಿಪಾಯವಾಗಿದೆ ಎಂದು ಹೇಳಿದರು. 1904ರಲ್ಲಿ ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ರೈತರಿಗೆ ಆರ್ಥಿಕ ನೆರವು ಮತ್ತು ಪರಸ್ಪರ ಸಹಾಯದ ಉದ್ದೇಶದಿಂದ ಸಹಕಾರ ಚಳುವಳಿ ಆರಂಭವಾಯಿತು. ಹಣವಿದ್ದವರು ಮತ್ತಷ್ಟು ಶ್ರೀಮಂತರಾಗುವ ಹಾಗೂ ಬಡವರು ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕುವ ಅಸಮಾನತೆಯನ್ನು ನಿವಾರಿಸುವ ಉದ್ದೇಶದಿಂದ ಈ ವ್ಯವಸ್ಥೆ ರೂಪುಗೊಂಡಿತು ಎಂದು ಅವರು ವಿವರಿಸಿದರು. ಉಳಿಗುಮಾನ್ಯ ಪದ್ಧತಿ ಇತ್ತು, ರೈತರಿಗೆ ಸರಿಯಾದ ಭದ್ರತೆ ಇರಲಿಲ್ಲ, ಬಡವನ ಬದುಕು ಅತ್ಯಂತ ದುಸ್ತರದಿಂದ ಕೂಡಿತ್ತು. ಅಂತ ಸಂದರ್ಭದಲ್ಲಿ ಯಾರು ಹಣ ಇದೆ ಅವರು, ಯಾರಿಗೆ ಹಣ ಇಲ್ಲ, ಯಾರು ಬಡವ ಇದ್ದಾನೆ ಅವನನ್ನು ಇನ್ನಷ್ಟು ಸುಲಿಗೆ ಮಾಡುವಂಥದ್ದು ಒಂದು ವಿದ್ಯಮಾನ ಪ್ರವೃತ್ತಿ ಆ ಸಂದರ್ಭದಲ್ಲಿ ಇತ್ತು. 1904ರಲ್ಲಿ ಇದನ್ನು ಮನಗಂಡಂತಹ ಆ ಸಂದರ್ಭದ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಬ್ರಿಟಿಷ್ ನಮ್ಮನ್ನು ಆಳ್ತಾ ಇದ್ರು. ಈ ಏನು ಬಡ ಜನ ಇದ್ದಾರೆ ಇವರ ಬದುಕಿಗೆ ಉತ್ತಮವಾದ ಕಾಯಕತ್ವವನ್ನು ಕೊಡೋದಕ್ಕೆ ಒಂದು ಯೋಜನೆಯನ್ನು ತಯಾರಿಸಿದ್ರು. ಸೆಲ್ಫ್ ಹೆಲ್ಪ್ ಗ್ರೂಪ್, ಪರಸ್ಪರ ಕೋಪರೇಷನ್. ಅವತ್ತು ಈ ಭಾರತ ದೇಶದಲ್ಲಿ ಕೋಪರೇಟಿವ್ ಅನ್ನುವ ಒಂದು ಸ್ಪಷ್ಟ ಪರಿಕಲ್ಪನೆ ಹೊರಹೊಮ್ಮಿತು. ಅದರ ನಂತರ 1919ರಲ್ಲಿ ಮಾಂಟಿಮಸ್ ಚೆಲ್ಸ್ಮೋರ್ಡ್ ಆ ರಿವ್ಯೂ ಏನು ಪ್ಯಾನಲ್ ಇದೆ, ಅವರ ಒಂದು ರಿಫಾರ್ಮೇಷನ್ ಕಮಿಟಿ ಇದನ್ನ ದೇಶದ ಉದ್ದಗಲಕ್ಕೂ ಕೂಡ ಹಂಚಿ ಅಂತ ಹೇಳಿ ಒಂದು ಕಮಿಟಿ ಅದನ್ನ ರಿಫಾರ್ಮೇಷನ್ ಇದನ್ನ ಕೊಟ್ಟು, ಅದರಂತೆ ಎಲ್ಲ ಪ್ರಾಂತೀಯವಾದ ಮಟ್ಟಕ್ಕೆ ಈ ಒಂದು ಕೋಪರೇಟಿವ್ ಸೆಕ್ಟರ್ನ ರೆಡಿ ಮಾಡುವಂಥದ್ದು, ಪರಸ್ಪರ ಸಹಾಯ ಮಾಡುವಂಥದ್ದು, ಇದನ್ನ ಎಲ್ಲ ಕಡೆ ಪಸರಿಸಿದರು. ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಸಂವಿಧಾನವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಭಾರತೀಯ ಸಂವಿಧಾನದಲ್ಲಿ ಆರ್ಟಿಕಲ್ 19 ಕ್ಲಾಸ್ ಸಿ ನಲ್ಲಿ ಇದನ್ನ ಒಂದು ಇನ್ಕಾರ್ಪೊರೇಟ್ ಮಾಡೋದು. ಅಂಬೇಡ್ಕರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೆದಂತಹ ಇದರಲ್ಲಿ ಪರಸ್ಪರ ಸಹಕಾರ ಅನ್ನುವಂಥದ್ದು ಬಹಳ ಮುಖ್ಯ. ಇದನ್ನ ಒಂದು ಹಕ್ಕಾಗಿ ಸಂವಿಧಾನದಲ್ಲಿ ಸೇರಿಸಬೇಕು ಅನ್ನುವ ಕಾರಣದಿಂದ ಆರ್ಟಿಕಲ್ 19 ಕ್ಲಾಸ್ ಸಿ ನಲ್ಲಿ ಸೇರಿಸಿದ್ರು. 97ನೇ ತಿದ್ದುಪಡಿನಲ್ಲಿ ಅದನ್ನ ಕೋಆಪರೇಟಿವ್ ಸೊಸೈಟೀಸ್ ಅಂತ ಒಂದು ವರ್ಡ್ ಅದಕ್ಕೆ ಸೇರಿಸಿದ್ರು. ಯಾಕಂದ್ರೆ ಈ ಒಂದು ಏನು ಕೋಆಪರೇಟಿವ್ ಸೆಕ್ಟರ್ ಇದೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಸಮಾಜ ಬಲಾಢ್ಯ ಆಗ್ಬೇಕಂತ ಹೇಳಿದ್ರೆ ಪರಸ್ಪರ ಕೋಆಪರೇಷನ್ ಅನ್ನೋದು ಪ್ರತಿಯೊಬ್ಬರನ್ನು ಬೇಕಾಗುತ್ತೆ. ಈ ಕೋಆಪರೇಷನ್ ಅನ್ನುವ ಮನಸ್ಸಿನಲ್ಲೇ ಇದ್ರೆ ಅದು ಸಮರ್ಪಕವಾಗಿ ಜನರು ಮನಸ್ಕೊಂಡು ಸಂಘವಾಗಿ ರೂಪುಗೊಳ್ಳೋದಿಲ್ಲ. ಆದ್ದರಿಂದ ಇದಕ್ಕೆ ಒಂದು ಕಾನೂನು ಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಇದನ್ನೆಲ್ಲ ನಾನು ನಿಮಗೆ ಒಂದು ಪೀಠಿಕೆಯಾಗಿ ಹೇಳಬೇಕಾಯಿತು. ಕರ್ನಾಟಕದಲ್ಲಿ 1959ರಲ್ಲಿ ಕರ್ನಾಟಕ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಅನ್ನೋದು ಚಾಲ್ತಿಗೆ ಬಂತು. ಇವತ್ತು ಭಾರತ ದೇಶದ ಆರ್ಥಿಕ ಪ್ರಗತಿ ಅಷ್ಟು ಸುಲಭಕ್ಕೆ ಅಲ್ಲೋಡೋದಿಲ್ಲ, ಆರ್ಥಿಕ ಹಿಂಜರಿತದ ಹೊರಟಕ್ಕೆ ನಾವು ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ ಅಂತ ಪ್ರಪಂಚಕ್ಕೆ ಗೊತ್ತಾಗಿದೆ. ಯಾಕಂದ್ರೆ ನಮ್ಮಲ್ಲಿ ಕೋಆಪರೇಟಿವ್ ಸೆಕ್ಟರ್ ಅನ್ನೋದು ಬಹಳ 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 ಸ್ಟ್ರಾಂಗ್ ಇದೆ. ಇವತ್ತು ನಿಮ್ಗೆ ಗೊತ್ತಿರಲಿ, 122 ವರ್ಷಗಳ ಹಿಂದೆ ನಮ್ಮಲ್ಲಿ ಒಂದು ಕೋಆಪರೇಟಿವ್ ಸೊಸೈಟಿ ಇರಲಿಲ್ಲ. ಇವತ್ತು ಅಫಿಷಿಯಲ್ ಆಗಿ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಸಹಕಾರ ಸಂಘಗಳು ಎಷ್ಟು ಗೊತ್ತಾ? 8,48,000. ಅದರಲ್ಲಿ ಸುಮಾರು 2 ಲಕ್ಷ ಹೌಸಿಂಗ್
ಹೌಸಿಂಗ್ ಕೋಆಪರೇಟಿವ್ ಸೊಸೈಟೀಸ್. ಸುಮಾರು 1.5 ಲಕ್ಷ ಡೈರಿ ಕೋಆಪರೇಟಿವ್ ಸೊಸೈಟೀಸ್, 83,000 ನಿಮ್ದು. ಈ 83,000ರಲ್ಲಿ ನೀವು 50,000 ಲೇಬರ್ ಸೊಸೈಟೀಸ್. ಈ ರೀತಿ ಬಹಳ ಬಲಾಢ್ಯವಾಗಿ ಕೋಆಪರೇಟಿವ್ ಸೆಕ್ಟರ್ ಅನ್ನೋದು ನಮ್ಮಲ್ಲಿ ಬೇರು ಬಿಟ್ಟಿದೆ. ಇದರ ಮೂಲ ಉದ್ದೇಶ ಸಬಲರು ಸಬಲರನ್ನಾಗಿ ಮಾಡುವಂತ ಒಂದು ಪ್ರಕ್ರಿಯೆ. ಯಾರಲ್ಲಿ ಸಬಲತೆ ಇರುತ್ತೆ